ಜಾವಾ ಸ್ಕ್ರಿಪ್ಟ್ ಈ ಲ್ಯಾಂಗ್ವೇಜ್ ಅನ್ನು ಯಾರು ಇನ್ವೆಂಟ್ ಮಾಡಿದ್ದು ಮತ್ತೆ ಯಾವಾಗ ಇನ್ವೆಂಟ್ ಮಾಡಿದ್ದು ಈ ಎಲ್ಲ ಡೀಟೇಲ್ಸ್ ಗಳನ್ನ ನಾನು ಇಲ್ಲಿ ಆದ್ರೂ ಹಾಕಿ ಬಿಡ್ತೇನೆ. ಬಟ್ ನಿಮ್ಗೆ ಆಲ್ರೆಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ಅಥವಾ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಸೊ ಈ ಜಾವಾ ಸ್ಕ್ರಿಪ್ಟ್ ನಾವು ಆಕ್ಚುಲಿ ಎಲ್ಲಿ ಯೂಸ್ ಮಾಡ್ತೇವೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಈ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ, ನೀವು ನನ್ನ ಹತ್ರ ಒಂದು 15-20 ಅಥವಾ ಇವನ್ 25 ಇಯರ್ಸ್ ಬ್ಯಾಕ್ ಕೇಳ್ತಿದ್ರೆ ಎಲ್ಲಿ ಯೂಸ್ ಆಗ್ತದೆ ಅಂತೇಳಿ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಆಬ್ವಿಯಸ್ಲಿ ನಂಗೆ ಆಗ ಗೊತ್ತಿರ್ಲಿಲ್ಲ ಜಾವಾ ಸ್ಕ್ರಿಪ್ಟ್ ಅಂದ್ರೆ ಎಂತ ಅಂತ. ಬಟ್ ಈವನ್ ಇಫ್ ನೀವು ಒಂದು 15-20 ಇಯರ್ಸ್ ಬ್ಯಾಕ್ ನನ್ನ ಹತ್ರ ಬಂದು ಕೇಳ್ತಿದ್ರೆ ನಾನು ನಂಗೆ ಗೊತ್ತಿದ್ರೆ ಈ ರೀತಿ ಆನ್ಸರ್ ಕೊಡ್ತಿದ್ದೆ. ಒಂದೀಗ ವೆಬ್ಸೈಟ್ ಇರ್ತದೆ, ಆ ವೆಬ್ಸೈಟ್ ಒಂದು ಬಟನ್ ಕ್ಲಿಕ್ ಕೊಟ್ಟ ತಕ್ಷಣ ಎಂತಾದ್ರು ಚೇಂಜ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟರ್ ಕ್ರಿಯೇಟ್ ಮಾಡಬೇಕು ವೆಬ್ಸೈಟ್ ಅನ್ನು ಯೂಸ್ ಮಾಡಿ, ಅಥವಾ ಯಾವ್ದಾದ್ರು ಒಂದು ಸ್ಟೈಲ್ ಅನ್ನು ಎಂತಾದ್ರು ಒಂದು ಚೇಂಜ್ ಮಾಡಬೇಕು. ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಜಾವಾ ಸ್ಕ್ರಿಪ್ಟ್ ಅನ್ನು ನಾವು ಯೂಸ್ ಮಾಡ್ತೇವೆ ಅಂತೇಳಿ ನಾನು ನಿಮ್ಗೆ ಹೇಳ್ತಿದ್ದೆ. ಬಟ್ ಅಟ್ ದ ಮೂಮೆಂಟ್ ನೀವು ನನ್ನ ಹತ್ರ ಕೇಳಿದ್ರೆ ಜಾವಾ ಸ್ಕ್ರಿಪ್ಟ್ ಎಲ್ಲಿ ಯೂಸ್ ಆಗ್ತದೆ ಅಂತೇಳಿ ನಿಮ್ಗೆ ನನ್ನ ಆನ್ಸರ್ ಶಾಕ್ ಆಗ್ಬಹುದು. ನಿಮ್ಗೆ ಆಲ್ರೆಡಿ ಗೊತ್ತಿರೋದಿದ್ರೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಿಮ್ಗೊಂದು ವೆಬ್ಸೈಟ್ ಬಿಲ್ಡ್ ಮಾಡಬಹುದು, ನಿಮ್ಗೊಂದು ಮೊಬೈಲ್ ಆಪ್ ಆಂಡ್ರಾಯ್ಡ್ ಅಲ್ಲಿ ಸಹ ಬಿಲ್ಡ್ ಮಾಡಬಹುದು, iOS ಅಲ್ಲಿ ಸಹ ಬಿಲ್ಡ್ ಮಾಡಬಹುದು, ನಿಮ್ಗೊಂದು ವೆಬ್ ಆಪ್ ಬಿಲ್ಡ್ ಮಾಡಬಹುದು ಅಂತ. ನೀವೀಗ ವಿಂಡೋಸ್ ಗೆ ಹೋಗಿ .exe ಫೈಲ್ ಗೆ ಡಬಲ್ ಕ್ಲಿಕ್ ಕೊಟ್ಟ ತಕ್ಷಣ ಒಂದು ಓಪನ್ ಆಗ್ತದಲ್ಲ, ಆ ಆಪ್ ಅನ್ನು ನಾವು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಬಿಲ್ಡ್ ಮಾಡಬಹುದು. ಅಷ್ಟೇ ಅಲ್ಲದೆ ನಾವು ಮೆಷಿನ್ ಲರ್ನಿಂಗ್ ಸಹ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಮಾಡಬಹುದು. ಮತ್ತೆ ನಿಮ್ಗೆ ಈಗ VR AR ಎಲ್ಲ ಕೇಳಿರುವಿರಿ, ಅದಕ್ಕೆ ಸಹ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಬಹುದು. ಮತ್ತೆ ಈಗ ಒಂದು ರೋಬೋಟ್ಸ್ ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು, ಆ ಲ್ಯಾಂಗ್ವೇಜ್ ಅನ್ನು ಸಹ ನಾವು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಮಾಡಬಹುದು. ಸೊ ಈ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಿಮ್ಗೆ ಹಲವಾರು ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತದೆ. ಇದು ಜಸ್ಟ್ ಒಂದು ವೆಬ್ ಬೇಸ್ಡ್ ಲ್ಯಾಂಗ್ವೇಜ್ ಇತ್ತು ಮೊದಲು, ಬಟ್ ಈಗ Node.js ಅನ್ನು ಯೂಸ್ ಮಾಡಿ ಜಾವಾ ಸ್ಕ್ರಿಪ್ಟ್ ಇದು ಪವರ್ ಉಂಟಲ್ಲ ತುಂಬಾ ಹೈ ಲೆವೆಲ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಆಬ್ವಿಯಸ್ಲಿ ನಾನು ಇಷ್ಟೆಲ್ಲ ಹೇಳಿದ ನಂತರ ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಅನ್ನು ಎಂತಕ್ಕೆ ಕಲಿಬೇಕು ಅಂತೇಳಿ ಗೊತ್ತಾಗ್ತದೆ. ಬಟ್ ಈವನ್ ಇಫ್ ನಿಮ್ಗೆ ಕನ್ವಿನ್ಸ್ ಆಗದಿದ್ರೆ ನಾನು ನಿಮ್ಗೆ ಹೇಳ್ತೇನೆ ಎಕ್ಸಾಕ್ಟ್ ಆಗಿ ಜಾವಾ ಸ್ಕ್ರಿಪ್ಟ್ ನೀವು ಎಂತಕ್ಕೆ ಕಲಿಬೇಕು ಅಂತೇಳಿ. ಜಾವಾ ಸ್ಕ್ರಿಪ್ಟ್ ಅನ್ನು ನೀವು ಎಂತಕ್ಕೆ ಕಲಿಬೇಕು ಅಂತ ಹೇಳಿದ್ರೆ, ನಿಮ್ಗೆ ಒಂದು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಬೇಕಿದ್ರೆ ಮಾಡರ್ನ್ ಡೇ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡೇ ಮಾಡ್ತೇವೆ. ನಾವು ರಿಯಾಕ್ಟ್ JS ಅಥವಾ Vue.js ಅಥವಾ ಆಂಗ್ಯುಲರ್ ಅಂತೇಳಿ ಒಂದು ಫ್ರೇಮ್ವರ್ಕ್ಸ್ ಗಳು ಉಂಟು. ಈ ಎಲ್ಲ ಫ್ರೇಮ್ವರ್ಕ್ಸ್ ಗಳು ಎಲ್ಲ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೋಡ್ ಮಾಡ್ತೇವೆ. ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅದನ್ನು ಕೋಡ್ ಮಾಡಿ ಆ ವೆಬ್ಸೈಟ್ ಗಳನ್ನು ನಾವು ಬಿಲ್ಡ್ ಮಾಡ್ತೇವೆ. ನಿಮ್ಗೆ CSS ಉಂಟಲ್ಲ, ಅದು ಸಹ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲೇ ಬರೀತೇವೆ. ಮತ್ತೆ ಬೇರೆ ಎಂತಾದ್ರು HTML ಟ್ಯಾಗ್ಸ್ ಎಲ್ಲ ಉಂಟಲ್ಲ, ಅದನ್ನು ಸಹ ನಾವು ಜಾವಾ ಸ್ಕ್ರಿಪ್ಟ್ ಫೈಲ್ ಅಲ್ಲೇ ಬರೀತೇವೆ. ಸೊ ಅದರಿಂದ ಈಗ ಅಲ್ಟಿಮೇಟ್ ಆಗಿ ಹೇಳುದಾದ್ರೆ ಎಲ್ಲ HTML CSS ಗಳೆಲ್ಲ ಉಂಟಲ್ಲ, ಅವೆಲ್ಲವನ್ನು ನಾವು ಒಂದು .js ಫೈಲ್ ಅನ್ನು ಯೂಸ್ ಮಾಡಿ ಅದರಲ್ಲೇ ನಾವು ಬರೀತೇವೆ. ಎಂತಕ್ಕಂತ ಹೇಳಿದ್ರೆ ಈ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಾವು ಯಾವುದೇ ರೀತಿಯ ಕಂಪೈಲೇಷನ್ ಮಾಡ್ಲಿಕ್ಕೆ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ ಈ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಾವು ಬೇರೆ ಬೇರೆ ರೀತಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ವೆಬ್ಸೈಟ್ ನಾನು ಮೊದಲಿಂದ ಹೇಳುವ ಹಾಗೆ HTML CSS ಅಲ್ಲೇ ರನ್ ಆಗುದು ಈಗ ವೆಬ್ಸೈಟ್. ಬಟ್ ನೀವು ಅದನ್ನು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕರೆಕ್ಟ್ ಆಗಿ ಬರೆದು ಅದಕ್ಕೆ ಲಾಜಿಕ್ ಎಲ್ಲ ಯೂಸ್ ಮಾಡಿ ನೀವು ಅದನ್ನು ಕ್ರಿಯೇಟ್ ಮಾಡಿದ್ರೆ ಆ ವೆಬ್ಸೈಟ್ ಉಂಟಲ್ಲ ತುಂಬಾ ಎಫಿಷಿಯಂಟ್ ಆಗಿ ಓಪನ್ ಆಗ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಅದರಲ್ಲಿ ಎಂತಾದ್ರು ಚೇಂಜಸ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಉಂಟಲ್ಲ, ಅದು ಸಹ ನಿಮ್ಗೆ ಡೆವಲಪ್ಮೆಂಟ್ ಅಲ್ಲಿ ಕ್ವಿಕ್ ಆಗಿ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲದೆ ಈಗ ನೀವು ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡುದಾದ್ರೆ ನೀವೆಂತಾರು ಒಂದು ಕ್ಲಿಕ್ ಕೊಟ್ರೆ ಯಾವ್ದಾದ್ರು ಒಂದು ಪೇಜ್ಗೆ ಇಮಿಡಿಯೇಟ್ಲಿ ಅದು ವಿಡಿಯೋ ಲೋಡ್ ಆಗ್ತದೆ, ವಾಪಸ್ ಅದು ಪೇಜ್ ರೀಲೋಡ್ ಆಗುದು ಅದೆಲ್ಲ ಆಗುದಿಲ್ಲ. ಸೊ ಇದೆಲ್ಲ ಆಗುದು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ. ಎಂತಕ್ಕಂತ ಹೇಳಿದ್ರೆ ಈ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ ಅದು ಇನ್ನೊಂದು ಪೇಜ್ ಅನ್ನು ಆಟೋಮೆಟಿಕ್ ಆಗಿ ನೀವು ನೋಡುವ ಪೇಜ್ ಅಲ್ಲೇ ಅದನ್ನು ತಂದು ಇಮಿಡಿಯೇಟ್ಲಿ ರಿಪ್ಲೇಸ್ ಆಗ್ತದೆ. ಸೊ ಅದರಿಂದ ನೀವು ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಕೊಟ್ರೆ ಇಮಿಡಿಯೇಟ್ಲಿ ಆ ವಿಡಿಯೋ ಪ್ಲೇ ಆಗ್ತದೆ. ಮತ್ತೆ ಈ ವಿಡಿಯೋ ಮಿನಿಮೈಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದು ವಿಡಿಯೋ ಮಿನಿಮೈಸ್ ಆಗಿ ನಿಮ್ಗೆ ಬೇರೆ ಪೇಜ್ ಕಾಣ್ತದೆ, ವಾಪಸ್ ಅದು ಲೋಡಿಂಗ್ ಇಲ್ಲ. ನಿಮ್ಗೆ ಈಗ ಒಂದು 5 to 10 ಇಯರ್ಸ್ ಆಗು ನೀವು ನೋಡ್ತಿದ್ರೆ ಒಂದು ಲಿಂಕ್ ಕ್ಲಿಕ್ ಕೊಟ್ಟ ತಕ್ಷಣ ಎಂಟೈರ್ ಪೇಜ್ ಲೋಡ್ ಆಗ್ತಿತ್ತು, ನೀವು ಅದನ್ನು ಲೋಡ್ ಆಗ್ಲಿಕ್ಕೆ ಕಾಯ್ಬೇಕಿತ್ತು. ಬಟ್ ಅಟ್ ದ ಮೂಮೆಂಟ್ ನೀವು ಒಂದು ವೆಬ್ಸೈಟ್ ಗೆ ಹೋದ ತಕ್ಷಣ ಇನಿಷಿಯಲ್ ಆಗಿ ಒಂದು ಲೋಡ್ ಆಗ್ತದೆ. ಒಂದ್ಸರ್ ಲೋಡ್ ಆದ ನಂತರ ಮತ್ತೆ ನಿಮ್ಮ ಕಂಟೆಂಟ್ ಉಂಟಲ್ಲ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಮತ್ತೆ ನೀವೀಗ ಕ್ಲಿಕ್ ಕೊಡುದು ಸ್ಕ್ರೋಲ್ ಮಾಡುವಾಗ ಆಟೋಮೆಟಿಕ್ ಆಗಿ ಬರುದು, ಇಂತ ಹಲವಾರು ರೀತಿಯ ವಿಷಯಗಳು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಮಾಡ್ತೇವೆ. ಸೊ ಅದರಿಂದ ನೀವು ಜಾವಾ ಸ್ಕ್ರಿಪ್ಟ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ಈ ಜಾವಾ ಸ್ಕ್ರಿಪ್ಟ್ ಅನ್ನು ಕಲಿಲಿಕ್ಕೆ ಅಷ್ಟೆಂತ ಕಷ್ಟಕರ ಅಲ್ಲ, ಎಂತಕಂದ್ರೆ ಇದೊಂದು ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನೀವೀಗ ಆಲ್ರೆಡಿ C++ ಅಥವಾ ಜಾವಾ ಅಥವಾ ಪೈಥಾನ್ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಅಥವಾ ಎಲ್ಲಿಯಾದ್ರೂ ಕಲ್ತು ನಿಮ್ಗೆ ಅದರ ಬಗ್ಗೆ ನಾಲೆಜ್ ಇದೆ, ಸೇಮ್ ಕಾನ್ಸೆಪ್ಟ್ಸ್ ಇದರಲ್ಲಿ ಇರ್ತದೆ. ಫಂಕ್ಷನ್ಸ್ ಇರ್ತದೆ, ವೇರಿಯೇಬಲ್ಸ್ ಇರ್ತದೆ, ಮತ್ತೆ ಕ್ಲಾಸ್ ಆಬ್ಜೆಕ್ಟ್, ಇಂತ ಹಲವಾರು ರೀತಿಯ ಕಾನ್ಸೆಪ್ಟ್ಸ್ ಗಳನ್ನು ಯೂಸ್ ಮಾಡಿ ಈ ಲ್ಯಾಂಗ್ವೇಜ್ ಫಾರ್ಮ್ ಆಗಿ ಇರ್ತದೆ. ಸೊ ಅದರಿಂದ ನೀವು ಈ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಅನ್ನು ಕಲ್ತು ಅದನ್ನು HTML ಮತ್ತೆ CSS ಒಟ್ಟಿಗೆ ಯೂಸ್ ಮಾಡಿ ಒಂದು ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ವಿದಿನ್ ಫ್ಯೂ ಮಂತ್ಸ್ ನಿಮ್ಗೆ ಅದು ಅರ್ಥ ಆಗ್ತದೆ ಯಾವ ರೀತಿ ಅದರಲ್ಲಿ ವರ್ಕ್ ಮಾಡುದು ಅಂತ. ಒಂದ್ಸರಿ ನೀವು ಅದನ್ನು ಕರೆಕ್ಟ್ ಆಗಿ ಕಲ್ತ ನಂತರ ನಿಮ್ಗೆ ಆಬ್ವಿಯಸ್ಲಿ ತುಂಬಾ ಫೀಲ್ಡ್, ನಾನು ಹೇಳಿದೆಲ್ಲ ಮೊಬೈಲ್ ಆಪ್ ಡೆವಲಪ್ಮೆಂಟ್, iOS ಇದ್ದು ಡೆವಲಪ್ಮೆಂಟ್
ಡೆವಲಪ್ಮೆಂಟ್ ಅಥವಾ ಡೆಸ್ಕ್ಟಾಪ್ ಆಪ್ ಡೆವಲಪ್ಮೆಂಟ್ ಇಂದ ಹಲವಾರು ರೀತಿಯ ಆಪ್ಷನ್ಸ್ ಗಳು ನಿಮಗೆ ಓಪನ್ ಆಗ್ತದೆ. ಸೊ ಅದರಿಂದ ನೀವು ಜಾವಾ ಸ್ಕ್ರಿಪ್ಟ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಒಂದ್ಸರಿ ಜಾವಾ ಸ್ಕ್ರಿಪ್ಟ್ ಅನ್ನು ಕಲ್ತ ನಂತರ ನೀವು ಅದನ್ನ HTML CSS ಒಟ್ಟಿಗೆ ಆಬ್ವಿಯಸ್ಲಿ ಯೂಸ್ ಮಾಡ್ತೀರಿ, ಮತ್ತೆ ಸ್ವಲ್ಪ ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಇದರಲ್ಲಿ ಬಿಲ್ಡ್ ಮಾಡಿ. ಒಂದ್ಸರಿ ಅದೆಲ್ಲ ಕಲ್ತಾದ ನಂತರ ನೀವು ಫ್ಯೂಚರ್ ಅಲ್ಲಿ ಎಂತ ಮಾಡಬಹುದು, ಆಬ್ವಿಯಸ್ಲಿ ನಾನು ಹೇಳಿದ್ದೇನೆ ಫ್ಯೂಚರ್ ಅಲ್ಲಿ ನಿಮಗೆ ಮೊಬೈಲ್ ಆಪ್ ಬಿಲ್ಡ್ ಮಾಡಬಹುದು. ಬಟ್ ಸಿಂಪಲ್ ಆಗಿ ಹೇಳಿದ್ರೆ ನೀವು ಒಂದು ರಿಯಾಕ್ಟ್ JS ಅಥವಾ Vue.js ಅಂತ ಹೇಳಿ ಫ್ರೇಮ್ ವರ್ಕ್ಸ್ ಗಳು ಉಂಟು, ಆ ಫ್ರೇಮ್ ವರ್ಕ್ಸ್ ಅನ್ನು ಕಲೀರಿ. ಆ ಫ್ರೇಮ್ ವರ್ಕ್ಸ್ ಅನ್ನು ಕಲ್ತ ನಂತರ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಬೇರೆ ಆಪರ್ಚುನಿಟಿಗಳು ಓಪನ್ ಆಗ್ತದೆ. ನಿಮ್ಗೆ ಆಬ್ವಿಯಸ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ವೆಬ್ಸೈಟ್ ಕ್ರಿಯೇಟ್ ಆದ ನಂತರ ಅದರಲ್ಲಿ ಬ್ಯಾಕ್ ಅಂಡ್ ಒಟ್ಟಿಗೆ ಸಹ ಕೆಲಸ ಮಾಡಬಹುದು. ಅಥವಾ ನಿಮಗೆ ಮೊಬೈಲ್ ಆಪ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಿ ಮೊಬೈಲ್ ಆಪ್ ಸಹ ಬಿಲ್ಡ್ ಮಾಡಬಹುದು. ಸೊ ಅದರಿಂದ ನೀವು ಯಾವ್ದಾದ್ರು ಒಂದು ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಕಲೀರಿ. ಅದಾದ ನಂತರ ನಿಮಗೆ ಜಾವಾ ಸ್ಕ್ರಿಪ್ಟ್ ಅನ್ನು ಒಂದ್ಸರಿ ಫೆಮಿಲಿಯರ್ ಆದ ನಂತರ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.